ಸೊ ಗೈಸ್, ಯೂಟ್ಯೂಬ್ ಶಾರ್ಟ್ ವಿಡಿಯೋಗಳ ಮೇಲೆ ಯಾವ ರೀತಿ ನೀವು ಥಂಬ್ನೇಲನ್ನು ಸೆಟ್ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಯಾಕಂದರೆ ಸುಮಾರು ಜನ ನಾನು ಕೇಳ್ತಾ ಇದ್ರು, YT ಸ್ಟುಡಿಯೋದಲ್ಲಿ ಹೋದರೆ ಶಾರ್ಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡಬೇಕಾದ್ರೆ ಅಲ್ಲಿ ಥಂಬ್ನೇಲ್ ಆಪ್ಷನ್ ಸಿಗ್ತಾ ಇಲ್ಲ. ಸೊ ಯಾವ ರೀತಿ ನಾವು ಅಪ್ಲೋಡನ್ನು ಮಾಡ್ಬೋದು ಅಂದರೆ ನಾವೊಂದು ಥಂಬ್ನೇಲ್ ಕ್ರಿಯೇಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀವಿ. ಯಾಕಂದರೆ ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಶಾರ್ಟ್ ವಿಡಿಯೋಗಳಲ್ಲಿ ಅದು ರ್ಯಾಂಡಮ್ ಆಗಿ ತೊಗೊಂಡಿರುತ್ತೆ. ಸೊ ಆದರೆ ನಾವು ಡಿಸೈನ್ಡ್ ಮಾಡಿಬಿಟ್ಟು ನಾವು ಥಂಬ್ನೇಲನ್ನು ಅಪ್ಲೋಡ್ ಮಾಡಬೇಕು ಅಂತಂದರೆ ಅದರಲ್ಲಿ ಆಪ್ಷನ್ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಯಾವ ರೀತಿ ಮಾಡಬೇಕು ಅಂತ ಸುಮಾರು ಜನ ಕೇಳ್ತಾ ಇದ್ರು. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ರೈಟ್. ಸೊ ಅದಕ್ಕೋಸ್ಕರ ನೀವು YTದಲ್ಲಿ ಹೋದರೆ ಅದು ಆಪ್ಷನ್ ಇರೋದಿಲ್ಲ, ವೆಬ್ಬಲ್ಲಿ ಹೋದರೂ ಆಪ್ಷನ್ ಇರೋಲ್ಲ. ನೀವು ಏನು ಮಾಡಬೇಕು ಅಂದರೆ ಯೂಟ್ಯೂಬ್ ಅಪ್ಲಿಕೇಶನನ್ನು ಓಪನ್ ಮಾಡ್ಕೊಳ್ಳಿ, ಅದರಲ್ಲಿ ನಿಮ್ಮ ಚಾನಲ್ ಏನಿರುತ್ತೆ ಚಾನಲ್ ಲಾಗಿನ್ ಮಾಡ್ಕೊಳ್ಳಿ, ರೈಟ್. ಸೊ ಇವಾಗ ಚಾನಲ್ ಲಾಗಿನ್ ಮಾಡ್ಕೊಂಡಾದ್ಮೇಲೆ ಇವ್ ಮೇಲೆ ಕ್ಲಿಕ್ ಮಾಡಿ. ಇವ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ. ಅದರಿಂದ ವ್ಯೂ ಚಾನಲ್ ಇದೆ, ವ್ಯೂ ಚಾನಲ್ ಮೇಲೆ ಕ್ಲಿಕ್ ಮಾಡಿ. ಸೊ ವ್ಯೂ ಚಾನಲ್ ಕ್ಲಿಕ್ ಮಾಡ್ತಿದ್ದಂಗೆ ನಿಮ್ಮ ಚಾನಲ್ ಬರುತ್ತೆ. ಅದಾದಮೇಲೆ ಶಾರ್ಟ್ಸ್ ಅಂತ ಇರುತ್ತೆ, ಶಾರ್ಟ್ಸ್ ಫೀಡ್ ಮೇಲೆ ಬನ್ನಿ. ಶಾರ್ಟ್ಸ್ ಫೀಡ್ ಮೇಲೆ ಬಂದಾದರೆ ನೀವು ಯಾವುದು ಶಾರ್ಟ್ಸ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದು ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಎಡಿಟ್ ಅಂತ ಬರುತ್ತೆ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಅದರಿಂದ ಎಡಿಟ್ ಅಂತ ಬರುತ್ತೆ, ರೈಟ್. ಸೊ ಎಡಿಟ್ ಅಂತ ಬಂದಾದಮೇಲೆ ಇಲ್ಲಿ ಎಡಿಟ್ ಐಕನ್ ಕಾಣಿಸುತ್ತೆ ನೋಡಿ, ರೈಟ್. ಸೊ YTದಲ್ಲಿ ಹೋದರೆ ಈ ಐಕನ್ ಕಾಣಿಸೋದಿಲ್ಲ ನಿಮಗೆ, ಇಲ್ಲಿ ಅಪ್ಲಿಕೇಶನಲ್ಲಿ ಮಾತ್ರ ಕಾಣಿಸುತ್ತೆ ಇದು, ರೈಟ್. ಸೊ ಇದ್ರ ಐಕನ್ ಮೇಲೆ ಕ್ಲಿಕ್ ಮಾಡಿ. ಐಕನ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನಿಮಗೇನೆ ರ್ಯಾಂಡಮ್ದು ಯಾವುದು ಯೂಟ್ಯೂಬ್ ಸೆಲೆಕ್ಟ್ ಮಾಡಿರುತ್ತೆ ಅದು ಇರುತ್ತೆ. ಸೊ ಈಗ ನೀವೇನು ಮಾಡಬೇಕು ಅಂತಂದರೆ ನೀವು ಆ ಕಡೆ ಈ ಕಡೆಗೆ ಸ್ಕ್ರೌಲ್ ಮಾಡಿ. ಇದೊಂದು ನಿಮಗೆ ಬರುತ್ತೆ ನೋಡಿ ಫುಲ್ ಲಾಸ್ಟು. ಸೊ ನೀವು ಲಾಸ್ಟಲ್ಲಿ ಅಥವಾ ಸ್ಟಾರ್ಟಿಂಗಲ್ಲಿ ಯಾವುದರಲ್ಲಿ ಒಂದು ನೀವು ಏನಿದೆ ಅಂದರೆ ನಿಮ್ಮ ಒಂದು ಥಂಬ್ನೇಲ್ ಏನಿರುತ್ತೆ ಅದನ್ನು ಹಾಕಬೇಕು. ಯಾವಾಗ ಹಾಕಬೇಕು ಅಂತಂದರೆ ಯಾವಾಗ ನೀವು ವಿಡಿಯೋ ಎಡಿಟ್ ಮಾಡ್ತೀರಾ, ಆ ಎಡಿಟ್ ಮಾಡುವಾಗಲೇ ಯಾವ ಕಡೆ ಒಂದು ಎಂಡ್ ಸ್ಕ್ರೀನಲ್ಲಿ ಹಾಕಿ, ಇಲ್ಲ ಸ್ಟಾರ್ಟಿಂಗಲ್ಲಿ ಹಾಕಿ. ಈ ರೀತಿ ನಾನು ಹಾಕಿದ್ದೀನಿ ನೋಡಿ. ಸೊ ಈ ರೀತಿ ಮಧ್ಯದಲ್ಲಿ ಹೋದರೆ ನಿಮಗೆ ಥಂಬ್ನೇಲ್ ಸಿಗೋದಿಲ್ಲ, ರೈಟ್. ಸೊ ಅದರಲ್ಲಿ ಸ್ಟಾರ್ಟಿಂಗಲ್ಲಿ ಎಂಡಲ್ಲಿ ಏನು ಹಾಕಿರ್ತೀವಿ, ಎಂಡಲ್ಲಿ ಹಾಕಿರ್ತೀವಿ ಅಥವಾ ಸ್ಟಾರ್ಟಿಂಗಲ್ಲಿ ಹಾಕಿರಿ, ಒಂದು ಕಡೆ ಹಾಕಿದ್ರು ನಡೀತಿ, ಏನು ತೊಂದರೆ ಇಲ್ಲ, ರೈಟ್. ಸೊ ಈ ರೀತಿನ ನೀವು ಸ್ಕ್ರೌಲ್ ಮಾಡಿ ಸೆಲೆಕ್ಟ್ ಮಾಡ್ಕೊಬೋದು. ಆ್ಯಂಡ್ ಇಲ್ಲಿ ಎಂಡಲ್ಲಿ ಹಾಕ್ಬಿಟ್ಟು ಏನಿದೆ ಥಂಬ್ನೇಲನ್ನು ಇಲ್ಲಿ ಮೇಲ್ಗಡೆ ಓಕೆ ಮೇಲೆ ಕ್ಲಿಕ್ ಮಾಡಿ. ಸೊ ಓಕೆ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಏನಿದೆ ಥಂಬ್ನೇಲ್ ಆಟೋಮೆಟಿಕ್ ನೋಡಿ ಸೆಟ್ ಆಗೋಯ್ತು. ಮೊದಲು ಇದು ಇರಲಿಲ್ಲ, ಇವಾಗ ಸೆಟ್ ಆಯಿತು. ಸೊ ಇವಾಗ ಇಲ್ಲಿ ಮೇಲ್ಗಡೆ ಏನು ಕಾಣಿಸ್ತದೆ, ಸೇವ್ ಮೇಲೆ ಕ್ಲಿಕ್ ಮಾಡಿ ಆ್ಯಂಡ್ ದಟ್ಸ್ ಇಟ್. ಅದು ಆಟೋಮೆಟಿಕ್ ಏನಿದೆ ಥಂಬ್ನೇಲು ಅದರಲ್ಲಿ ಸೆಟ್ ಆಗೋಗುತ್ತೆ, ರೈಟ್. ಸೊ ನೀವು ತಿರ್ಗಾ ಈಗ ಬ್ಯಾಕ್ ಚಾನಲಲ್ಲಿ ಬಂದರೆ ನೋಡಿ ಥಂಬ್ನೇಲ್ ಬಂದುಬಿಡ್ತು ಆಟೋಮೆಟಿಕ್ಕಾಗಿ, ರೈಟ್. ಸೊ ಈ ರೀತಿಯಾಗಿ ಏನಿದೆ ನೀವು ಶಾರ್ಟ್ಸ್ ಒಂದು ಥಂಬ್ನೇಲ್ ಏನಿರುತ್ತೆ ಅದನ್ನು ನೀವು ಅಪ್ಲೋಡನ್ನು ಮಾಡ್ಬೋದು ನಿಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಹೋಗಿ. ಐ ಹೋಪ್ ಈ ಒಂದು ಚಿಕ್ಕ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಹಿಟ್ ದ ಲೈಕ್ ಬಟನ್, ಶೇರ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ದಿ ಚಾನಲ್. ಮತ್ತೆ ಒಂದು ಯೂಸ್ಫುಲ್ ಟೇಕ್ ಕೇರ್, ಬಾಯ್.